ಸರ್ ಯಾವುದೇ ಒಂದು ಗೊಬ್ಬರವನ್ನು ನಾವು ಎರೆಹುಳುಗಳ ಮೇಲೆ ಹಾಕಿದ್ರೆ ಯಾಕೆ ಸಾಯ್ತದೆ ಅಂದರೆ ಪೆಟ್ರೋಲ್ ಪ್ರಾಡಕ್ಟ್ ಅಲ್ರಿ, ಕೀಟನಾಶಕ ಆಗಿದ್ರು ಸಾಯ್ತದೆ, ಗೊಬ್ಬರ ಹಾಕಿದ್ರು ಸಾಯ್ತದೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಮತ್ತು ಉರಿತದೆ ಸಾಯ್ತದೆ. ಆರ್ಗ್ಯಾನಿಕ್ ಗೊಬ್ಬರ ಈಗ ನಾವು ಇದಕ್ಕೆ ಬೇಸಲ್ ಡೋಸೇಜ್ ಎಲ್ಲ ಕೊಟ್ಟಿದ್ದೀವಲ್ಲ, ಎಲ್ಲ ಆರ್ಗ್ಯಾನಿಕ್ಕಿಂದನೇ ಕೊಟ್ಟಿರೋದು. ಏನೇನು ಕೊಟ್ಟಿದ್ದೀವಿ? ಸಾವಯವ ಗೊಬ್ಬರ, ಬೇವಿನ ಹಿಂಡೆ, ಮೈಕ್ರೋನ್ಯೂಟ್ರಿಯೆಂಟ್ಸು, ಗ್ರೋತ್ ಪ್ರಮೋಟರು, ವ್ಯಾಮು, ಬಯೋ ಎನ್ಪಿಕೆ ಇಂಥವನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಬೇರುಗಳು ಚೆನ್ನಾಗಿ ಬಿಟ್ಕೊಂಡು ಏನಾಯಿತು, ಎಲೆ ಚೆನ್ನಾಗಿ ಬಂದ್ಬಿಡ್ತು. ಮೊನ್ನೆ ಒಬ್ಬರು ಹೇಳಿದ್ರು, ಇವ್ರ ಸ್ನೇಹಿತರೆ ಅವರು ಏನಂತ ಅಂದರೆ, ಇಬ್ಬರು ಅಕ್ಕಪಕ್ಕ ಹಾಕಿದ್ದಾರೆ. ಅದರಲ್ಲಿ ಒಬ್ಬರು ಹೇಳಿದರು ಅವ್ರ ಪಕ್ಕದವರು, ಏನಪ್ಪ ನಂದು ಇಬ್ಬರು ಸೇಮ್ ಟೈಮಿಂಗ್ಸ್ ಹಾಕಿದಾವೆ, ನಿಮ್ದು ಆಗಲೇ 1-2 ಎಲೆ ಬಂದುಬಿಟ್ಟೈತೆ ಮೇಲ್ಗಡೆ, ನಮ್ದು ಇನ್ನೂ ಮೊಳಕೆ ಹಂತದಲ್ಲಿ ಐತೆ, ಸೇಮ್ ಬೀಜ ತೊಗೊಂಡು ಬಂದಿದ್ದೀವಿ, ಯಾಕೆ ಹಿಂಗಾಯ್ತು ಅಂತ ಅವ್ರು ಕೇಳಿದ್ರಂತೆ. ನನಗೆ ಹೇಳಿದ್ರು ಅವರು, ಯಾಕಂದರೆ ಸಾವಯವ ಗೊಬ್ಬರಗಳನ್ನು ನಾವು ಬೇಸಲ್ ಡೋಸೇಜ್ ಕೊಟ್ಟಾಗ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಜಾಸ್ತಿ ಇರುತ್ತೆ, ಬೇರು ಬಿಟ್ಕೊಳ್ಳೋದಕ್ಕೆ, ಮೊಳಕೆ ಬರೋದಕ್ಕೆ ಅದು ಸಹಕರಿಸ್ತದೆ. ಅವ್ರೇನು ಮಾಡಿದರೆ DAP ಗೊಬ್ಬರ ಹಾಕಿದ್ದಾರೆ. DAP ಗೊಬ್ಬರ ಹಾಕಿದರೆ ಮತ್ತೆ ಏನು ಬರ್ತದೆ ಅಂದರೆ, ಯಾವುದೇ ಮೊಳಕೆ ಬರಬೇಕು ಗಿಡ ಅಂದರೆ ಸಾವಯವ ಇದ್ರೇ ಅದು ಭೂಮಿಯಲ್ಲಿ ಮೊಳಕೆ ಚೆನ್ನಾಗಿ ಬೇಗ ಬರ್ತದೆ. ಇದು ನಾವು ಕೊಟ್ಟಿರ್ತಕ್ಕಂಥ ಒಂದು ಬೇಸಲ್ ಡೋಸೇಜ್, ಇದು ಪರ್ಫೆಕ್ಟ್ ಮೆಥಡ್. ಇದು ನೀವು ಸಪೋಸ್ ಏನು ಮಾಡ್ತೀರಿ, DAP ಗೊಬ್ಬರಗಳನ್ನು ಬಳಸ್ತೀರಿ. ಬಳಸಿದಾಗ ಏನಾಗ್ತದೆ, ಹೈಟು ಭೂಮಿ ಚಾಲು ಸಾವಯವ ಗೊಬ್ಬರ ಚೆನ್ನಾಗಿ ಅಂಶ ಇತ್ತು ಅಂತಂದರೆ ಬೇಗ ಬಂದುಬಿಡ್ತದೆ. ಸಾವಯವ ಗೊಬ್ಬರದಿಂದನೇ ನೋಡಿ, ಸಾವಯವ ಗೊಬ್ಬರದ ಪವರ್ ಎಲ್ಲ ಮುಗೀತಿದ್ದು. ಇದು ಮುಗ್ದಕ್ಕೇನೆ ಹಳದಿ ಕಲರೆಲ್ಲ ಬಂದಿತ್ತೆ ನೋಡಿ. ಇಲ್ಲಿ ತೋರಿಸಿ ಹೇಳೋದಾದರೆ ನೋಡಿ, ಇದು ಎಲ್ಲ ಕಲರೆಲ್ಲ ಬಂದಿತ್ತೆ ಅಂದರೆ ಇದೆಲ್ಲ ಅಂದರೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾಯಿತ್ತು. ಇದೆಲ್ಲ ಹಚ್ಚ ಹಸಿರು ಬರ್ಬೇಕಾಯ್ತು ಅಂದರೆ ಸಾವಯವ ಬೇಸಲ್ ಡೋಸೇಜ್ ಕೊಟ್ಟು ಖಾಲಿ ಆಗೈತಿ. ಇದು ಕೊಡುವಂತ ಎಲಿ ಹೇಳ್ತಾಯಿತ್ತು ಈ ಕಡೆ ನಮ್ಮ ಕಡೆ. ಸಾವಯವ ಗೊಬ್ಬರ ಅದರಲ್ಲಿ ಏನಿರುತ್ತೆ ಅಂತಂದರೆ, ಅದರಲ್ಲೂ ಸಾವಯವ ಇಂಗಾಲ ಇರ್ತದೆ, ಸಾರಜನಕ, ರಂಜಕ, ಪೊಟ್ಯಾಶು, ಜಿಂಕು, ಬೋರಾನು ಅಂದರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇರ್ತದೆ. ಎಷ್ಟಿರ್ತದೆ? ಮೂಗಿಗೆ ತುಪ್ಪ ವರ್ಷ ಲೆವೆಲಿಗೆ ಇರ್ತದೆ. ಗಿಡಗಳು ಬೆಳೆದಂಗೆ ಅದು ಸಾಕಾಗಲ್ಲ. ಅವಾಗ ಏನಾಗಬೇಕು, ನೀವು ಕೆಮಿಕಲ್ ಗೊಬ್ಬರ ಕೊಟ್ರೇ ಅದು ಉದ್ಧಾರ ಆಗೋದು. ಇಲ್ಲಾಂದರೆ ಕೆಮಿಕಲ್ ಗೊಬ್ಬರ ಕೊಡಲಿಲ್ಲ ಅಂದರೆ ಯಾವ ಕಾರಣಕ್ಕೂ ಅದು ಸರಿಯಾಗಿ ಬರೋಲ್ಲ. ಒಂದು ವೇಳೆ ನಾನು ಸಾವಯವ ಗೊಬ್ಬರದಲ್ಲೇ ಎಲ್ಲ ಫೀಡ್ ಮಾಡ್ತಾ ಹೋಗ್ತೀನಿ ಅಂದರೆ ನಿಮಗೆ ಇಳುವರಿ ಮೇಲೆ ತುಂಬ ಹೊಡೆತಾಗ್ತದೆ. ಯಾಕೆ ಅಂತ ಅಂದರೆ, ಹಸಿರು ಕ್ರಾಂತಿ ಆದಮೇಲೆ ಈ ದೇಶದಲ್ಲಿ ಫುಡ್ಡಿಂದು ಕೊರತೆ ನೀಗಿಸಿರೋದು. ಅದ್ರ ಹಿಂದೆಲ್ಲ ಸಾವಯವ ಗೊಬ್ಬರಗಳನ್ನೇ ಯೂಸ್ ಮಾಡಿ ಸಾವಯವ ಪದ್ಧತಿಯಲ್ಲೇ ಬೆಳೀತಾ ಇದ್ದೀವಿ ನಾವು. ನಮ್ಮ ದೇಶಕ್ಕೆ ತಿನ್ನಕ್ಕೆ ಸಾಕಾಗ್ತಾ ಇರಲಿಲ್ಲ ಫುಡ್ಡೆಲ್ಲ, ನಿಜ ಹೇಳ್ಬೇಕಂತ ಅಂದರೆ. ಪಾಪ್ಯುಲೇಷನ್ ಜಾಸ್ತಿ ಆಯಿತು. ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಪ್ರೊಡಕ್ಷನ್ ಜಾಸ್ತಿ ಬೇಕು. ಪ್ರೊಡಕ್ಷನ್ ಜಾಸ್ತಿ ಬೇಕಂದರೆ ಈಗ ರಾಸಾಯನಿಕ ಕೀಟನಾಶಕಗಳಾಗಲಿ, ರಾಸಾಯನಿಕ ಗೊಬ್ಬರಗಳಾಗಲಿ ಹೆಚ್ಚು ಇಳುವರಿ ಪಡಿಬೇಕಂತಂದರೆ ನಾವು ಬೇಕೇ ಬೇಕು. ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಒಂದು ಸ್ವಲ್ಪ ಪೊಟ್ಯಾಷಿಯಮ್ ಬೇಕು ಅಂತಂದರೆ ಇಷ್ಟು ಪ್ರಮಾಣದ ನೀವು ಸಾವಯವ ಗೊಬ್ಬರ ಹಾಕ್ಬೇಕು. ರೇಟ್ ಆಫ್ ಕಾಸ್ಟ್ ಜಾಸ್ತಿ ಆಗ್ತದೆ. ಅದೇ ಕೆಮಿಕಲ್ ತಗೊಂಡು ಇಷ್ಟು ಹಾಕಿದರೆ ಸಾಕು, ಅದು ಬರ್ತದೆ. ಅಂದರೆ ಸಾವಯವ ಗೊಬ್ಬರಗಳು ಇಲ್ಲದೇ ಭೂಮಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಅಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಬೆಳಿಬೇಕು, ಒಂದು ಗಿಡ ಬೆಳಿಬೇಕಂದ್ರೆ ಸಾವಯವ ಪ್ರಾಡಕ್ಟ್ ಬೇಕೇ ಬೇಕು. ಆದರೆ ಇಳುವರಿ ಹೆಚ್ಚು ತೆಗಿಬೇಕಂದ್ರೆ ನೀವು ಕೀಟನಾಶಕ ಕೆಮಿಕಲ್ ಓರಿಯೆಂಟೆಡ್ ಬೇಕೇ ಬೇಕು. ಕೆಮಿಕಲ್ ಓರಿಯೆಂಟೆಡ್ ಇಲ್ಲ ಅಂದರೆ ಇಳುವರಿ ಮೇಲೆ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ. ಈ ಎಕ್ಸಾಂಪಲು ನಾನು ತೋರಿಸ್ತೀನಪ್ಪ. ಇಲ್ಲಿ ಅಡಿಕೆ ಗಿಡ ಐತೆ, ಈ ತುದಿಗಿರಿ ಎಲ್ಲ ಸುಡ್ತೈತೆ ಅಲ್ವಾ. ನೀನು ಒಂದು ಬುಡಕ್ಕೆ ಮೂರಷ್ಟು ಅಂತಂದ್ರೆ 3 ಬುಟ್ಟಿಯಷ್ಟು ನಾನು ಸಾವಯವ ಗೊಬ್ಬರನೇ ಹಾಕ್ತೀನಿ, ನಾನು ಅದರಿಂದ ರೀಫಿಲ್ ಮಾಡ್ತೇನೆ ಅಂದರೆ ಸಾಧ್ಯನೇ ಇಲ್ಲ. ಇದಕ್ಕೆ ಕೆಮಿಕಲ್ ಗೊಬ್ಬರ ಸ್ವಲ್ಪ ಕೊಟ್ಟರೆ ಸಾಕು, ಪೊಟ್ಯಾಶಿ ಇದೆಲ್ಲ ಸುಡೋದೆಲ್ಲ ನಿಲ್ತದೆ. ನನಗೆ ಈ ರೀತಿ ಬೇಸ್ಮೆಂಟ್ ಮೇಲೆ ಹೇಳೋದು, ಸಾವಯವ ಗೊಬ್ಬರ ಒಂದೇ ನೀವು ಯಾವುದೇ ಕಾರಣಕ್ಕೂ ಹೋದರೆ ಮೋಸ ಹೋಗ್ತೀರಾ. ಮೋಸ ಅಂತಂದರೆ ಇಲ್ಲಿ ಇಳುವರಿ ಹೆಚ್ಚು ತೆಗಿಯೋಕ್ಕಾಗಲ್ಲ, ಖರ್ಚು ಜಾಸ್ತಿ ಬರ್ತದೆ, ಇಳುವರಿ ಕಡಿಮೆ ಬರ್ತದೆ. ನೀವು ಕೆಮಿಕಲ್ ಸಾವಯವ ಗೊಬ್ಬರನೂ ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಹೆಚ್ಚು ಇಳುವರಿ ತೆಗಿಬೇಕಂದ್ರೆ ಕೆಮಿಕಲ್ ಯೂಸ್ ಮಾಡಿ, ಮಣ್ಣು ಪರೀಕ್ಷೆ ಮಾಡಿಸಿ, ವಯಸ್ಸಿಗೆ ಅನುಗುಣವಾಗಿ ಅದನ್ನು ರೆಕಮೆಂಡ್ ಮಾಡಿ, ಆವಾಗ ನಿಮಗೆ ಅದರದ್ದು ಏನಪ್ಪ ಅಂದರೆ ಖರ್ಚು ಉಳಿತಾಯ ಆಗ್ತದೆ, ನಿಮಗೆ ಒಳ್ಳೆಯದಾಗ್ತದೆ. ಈಗ ಹೋದ್ಸರಿ ಇವರೆಲ್ಲ ಸರ್ ಸಾವಯವ ಗೊಬ್ಬರದಲ್ಲೇ ಬೆಳೆದಿದ್ರು, 1-2 ಅನಿಸಿಕೆ ತಗೊಂಡು ಕ್ಲೋಸ್ ಮಾಡೋಣ. ಹೇಳಿ ಸರ್, ಅಲ್ಲೇ ಹೇಳಿ, ಮಾತಾಡಿ, ಅದೆರಡೇ ಮಾತಾಡಿ ಸಾಕು. ಹೋದ್ಸರಿ ಎಷ್ಟು ಏನು ಮಾಡಿದ್ರಿ ಅಂದರೆ, ಈಗ ನೀವು ಹೇಳಿದ್ರೆ ಅವಾಗಲೇ ಬರ್ತದೆ ಭಾಳ ಕಷ್ಟಪಟ್ಟು ಬಿಟ್ಟಿದ್ದೆ ಅಂತ. ಈ ಸರಿ ಈಸಿಯಾಗಿ ಮಾಡಿದ್ದೀರಿ. ಆಮೇಲೆ 2 ತಿಂಗಳಿಗೆ ನನ್ನ ಇದರಲ್ಲಿ ಇದು ಭಾಳ ಗ್ರೋತ್ ರೇಟ್ ಜಾಸ್ತಿ. ಮತ್ತು ಹೋದ್ಸರಿ ಮೈಸೂರಲ್ಲಿ ಒಂದು ಬರೆದು ಹಾಕಿದ್ದೆ ನಾನು, 12-13 ಬಂದಿದ್ದು 1.5 ತಿಂಗಳಿಗೆ. ಅಷ್ಟು ಗ್ರೋತ್ ರೇಟ್ ಇದೆ ಇದ್ರದ್ದು. ಅಂದರೆ ಬೇಸಲ್ ಡೋಸೇಜ್ ಎಲ್ಲ ಎವ್ರಿಥಿಂಗ್ ಸೈಂಟಿಫಿಕ್ಕಾಗಿ ಮಾಡಿರೋದು. ಬಟ್ ಇದು 8-9 ಅಂದರೆ 10-12 ಬರ್ಬೇಕಂದ್ರೆ 3 ತಿಂಗಳಿಗೆ ಬರ್ತದೆ. ರೆಗೋಡಿ ಸಾರಿ ಹಿಮಾಚಲ ಶುಂಠಿ 3 ತಿಂಗಳಿಗೆ ಕಳೆದ್ರೆ 10-12 ಟಿಲ್ಲರ್ ಇರ್ತದೆ. ಅಂಥದ್ರಲ್ಲಿ ನಾನು ಹೈಯೆಸ್ಟ್ ಸುಮ್ಮನೆ ನೋಡಿ ತೋರಿಸಿದ್ದೀನಿ. ಎಷ್ಟಿದೆ? ಅದು 8 ಇದೆ. ಇದಕ್ಕಿಂತ ಹೈಯೆಸ್ಟ್ ಇರ್ಬೋದೇನೋ. ನಾನು ಹಿಂಗೆ ಆನ್ ದ ವೇ ಬಂದಾಗ ನನಗೆ ಕಣ್ಣಿಗೆ ಕಂಡಿದ್ದು. ಸರ್ ಕ್ಯಾರೆ ನೀವು ಮಾತಾಡಿ.
ಹೋದ ವರ್ಷ ಮಾಡಿದ್ದಕ್ಕೂ ಈ ವರ್ಷ ಮಾಡಿಸಿದ್ದಕ್ಕೂ ಕೆಲಸ ಕಡಿಮೆ. ಕಂಪ್ನಿ ಹೆಸರು ಹೇಳೋದೇನು ಬೇಡ, ಸುಮ್ಮನೆ ಏನು ಕೆಲಸ ಕಡಿಮೆ ಆಯಿತು. ಹೋದ ವರ್ಷ ನಮಗೆಲ್ಲ 1.5 ತಿಂಗಳಿಗೆಲ್ಲ ಎಲ್ಲೆಲ್ಲೋ ಒಂದೊಂದು ಹುಟ್ಟಿದ್ವು. ಈ ಸಲ 2 ತಿಂಗಳಿಗೆಲ್ಲ 8 ಟಿಲ್ಲರ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟವು. ಈಗ ಹೋದ ಸಲಕ್ಕಿಂತ ಹೇಳ್ಬೇಕಂದ್ರೆ 2 ಎಕರೆ 25 ಲಕ್ಷ ಖರ್ಚಾಗಿದ್ದು. ಅವರು ಅದನ್ನ ಮಿಕ್ಸ್ ಮಾಡಬೇಡ, ಸಾವಯವದಲ್ಲಿ ಅದನ್ನ ಮಿಕ್ಸ್ ಮಾಡಬೇಡ, ಇದನ್ನ ಮಿಕ್ಸ್ ಮಾಡಬೇಡ, ಬರೀ ಔಷಧಿ ಹೊಡೆಯೋದೇ ರಾಪಾಡ್ಬಿಟ್ಟು ಹೋದ ವರ್ಷ ಮಾತ್ರ. ಆದ್ರೆ 25 ಲಕ್ಷ ಆಯ್ತು. ಮತ್ತು ಮಧ್ಯದಲ್ಲಿ ಬಿಟ್ವಿ, 1 ಎಕರೆ 1,60,000 ಏನೋ ಆಯ್ತು ಅವ್ರದ್ದು ಔಷಧಿ ಬರೀ ಕೆಳಗಿಂದ ಸಾವಯವ ಗೊಬ್ಬರ ಅವೆಲ್ಲ ಬಿಟ್ಟು. ಮತ್ತೆ ಮಧ್ಯದಲ್ಲಿ ಬಿಟ್ಟು ಇವ್ರ ಕಡೆ ಹೋದಾಗ 2 ಔಷಧಿ ಕೊಟ್ಟರು ನನಗೆ ಅವರು. ಅಷ್ಟಲ್ಲೇ 364 ಚೀಲ ಆಯ್ತು 1 ಎಕರೆದಲ್ಲಿ. ಮಧ್ಯದಲ್ಲಿ ತಗೊಂಡಿದ್ದು 2 ಔಷಧಿ ಕೊಟ್ಟರು. ಅದ್ರದ್ದು ಖರ್ಚು ಹೇಳ್ಬಿಡ್ತೀನಿ, 33,000 ಆಯ್ತು 2 ಸಲ ಹೊಡೆದಿದ್ದು ಔಷಧಿ. ಅದು ಮಧ್ಯದಲ್ಲಿ ಲಾಸ್ಟಿಗೆ ಒಂದು 4-5 ತಿಂಗಳಾದಾಗ ಹೋಗಿದ್ದವ್ರ ಹತ್ರ 33,000. ಅದು ಕರೆಕ್ಟಾಗಿ ನೆನಪಿದೆ. ಅದು 2 ಔಷಧಿಯಲ್ಲಿ ನನಗೆ 364 ಕಿಲೋ ಬಿತ್ತು 1 ಎಕರೆದಲ್ಲಿ. ಕೆಲಸನೂ ಕಡಿಮೆ ಇವ್ರ ಹತ್ರ, ಲೇಬರ್ ಕಾಸ್ಟು ಅದಕ್ಕೆ ಎಲ್ಲ ಕಡಿಮೆ ಆಗುತ್ತೆ. ಚೆನ್ನಾಗೈತೆ ಸಂಜೆನ. ನಮ್ಮ ಮೊದಲಿಗೆ ಅವ್ರ ಹತ್ರನೇ ಹೋಗಿದ್ದು. ಹೋದ ವರ್ಷ ಅದೇನೋ ಬೈ ಮಿಸ್ಟೇಕ್ ಆಗಿ ಇನ್ನೊಬ್ರು ಯಾರೋ ಕಾಂಟ್ಯಾಕ್ಟ್ ಆದರೆ ಆ ಕಡೆ ಹೋಗಿದ್ದು, ಅದು ಹಂಗಾಗಿ ಮಿಸ್ ಆಯ್ತು. ಈ ವರ್ಷ ಅವ್ರ ಕಡೆನೇ ಮಾಡ್ತಾಯಿದ್ದೀನಿ. ಚೆನ್ನಾಗೈತೆ ಅವ್ರು ಎಲ್ಲ ರಿಸಲ್ಟು ಚೆನ್ನಾಗೈತೆ. ಈಗ ಇದ್ರೆ ಕೊಟ್ಟಿದ್ದು ನಾವು ಬರೀ ಒಂದೇ ಸ್ಪ್ರೇ ಅಷ್ಟೇ. ಈಗ ಒಂದೇ ಸ್ಪ್ರೇ ಕೊಟ್ವಿ, 15 ದಿವಸ ಆಯಿತು. ಇಷ್ಟೊತ್ತಿಗೆ ಗೊಬ್ಬರನೂ ಕೊಡಬೇಕಿತ್ತು ಅಂತ ನನಗೆ ಅನುಭವ ಕೊರತೆಯಿಂದ ಕೊಟ್ಟಿಲ್ಲ. ಗೊಬ್ಬರ ತಗೊಂಬಂದಿದ್ದೀನಿ. ಇನ್ನೊಂದು ನಾಳೆ ಸ್ಪ್ರೇ ಕೊಟ್ಟು ಇನ್ನೊಂದು 2-3 ದಿವಸ ಗೊಬ್ಬರನೂ ಕೊಡ್ತೀನಿ ಇದಕ್ಕೆ. ಡಾಕ್ಟ್ರೆ ಸರ್ ಖುಷಿ ಆಯ್ತಲ್ಲ ಈ ಸರಿಗೆ? ತುಂಬ ಖುಷಿ ಆಯ್ತು ಸರ್. ಹೋದ ಸಲ ನೋಡ್ಬೇಕಂದ್ರೆ ಎಲ್ಲೋ ಹುಟ್ಟಿದಾವೋ ಇಲ್ಲೋ ಏನಾಗಿದಾವೋ ಎಲ್ಲೋ ಬರೀ ಚೆಕ್ ಮಾಡೋದೇ ಆಗಿತ್ತು. ಈ ಸಲ ಎಷ್ಟು ಟಿಲ್ಲರ್ ಬಂದಿದ್ದ ಅಂತ ಎಣಿಸ್ಬೇಕಾಗೈತೆ ಸರ್ ಅಷ್ಟು ಈ ಸಲ. ರೈತ ಬಾಂಧವ್ರಿಗೆ ಯಾಕೆ ನಾವು ಹೇಳಿದೆ ಅಂದರೆ, ಇವರು ಟೀಚರು, ಅಕ್ಷರ ಜ್ಞಾನ ಇರ್ತಕ್ಕಂಥವ್ರು. ಹೋದ ಸರಿ ಎಕ್ಸ್ಪೀರಿಯನ್ಸಿಗೂ ಈ ಸರಿ ಎಕ್ಸ್ಪೀರಿಯನ್ಸಿಗೂ ಏನು ಅವರಿಗೆ ಒಂದು ಅನುಭವ ಆತನ ಅಂತ ಹೇಳಿದರು. ಭಾಳಷ್ಟು ಜನಗಳ ಆರ್ಗ್ಯಾನಿಕ್ ಅಂತ ನೀವು ಬಂದು ಹೇಳಿದ್ನಲ್ಲ, ನೀಟಾಗಿ ಹೇಳಿದ್ದೀನಿ. ಯಾವುದೋ ಒಂದು ವೀಡಿಯೋಗಳು ಹೇಳ್ತೀನಿ, 100 ಕ್ವಿಂಟಲ್ ಅಡಿಕೆ ಬಂದ್ಬಿಡತ್ತೆ ಅಂತ ತೋರಿಸ್ತಾನತ್ತೆ. ಅದು ನೋಡೋದು ಬೇರೆ, ಕಲಿಯೋದು ಬೇರೆ. ಅದೆಲ್ಲ ನೋಡೋಕ್ಕಷ್ಟೇ. ಎಲ್ಲರೂ ಆರ್ಗ್ಯಾನಿಕ್ ಪ್ರಾಡಕ್ಟೇ ಹಾಕಿ 100 ಕ್ವಿಂಟಲ್ ಅಡಿಕೆ ಅಥವಾ 700 ಬ್ಯಾಗ್ ಶುಂಠಿ ಬೆಳೆಯೋದಾಗಿದ್ದರೆ, ಕಳೆದ 5-6 ವರ್ಷದಿಂದ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಲಂಗೆ ಅದೇ ಕಂಪ್ನಿಯಿಂದ ಯೂಸ್ ಮಾಡ್ತಾರೆ ಅಂತ ಒಬ್ಬನ ಕರ್ಕೊಂಬರ್ರಿ ಸಾಕು ನೋಡೋಣ. ನಾನು 10-15 ವರ್ಷದಿಂದ ಆ ಕಂಪ್ನಿ ಪ್ರಾಡಕ್ಟೇ ಯೂಸ್ ಮಾಡ್ತೀನಿ. ಅದನ್ನು ಬಿಟ್ಟು ಬೇರೆ ಏನೇನೂ ಹಾಕಲ್ಲ. ನಾನು ಇಳುವರಿ ವರ್ಷಕ್ಕೆ ಹೆಚ್ಚಿಗೆ ತಗೊಳ್ತಿದ್ದೀನಿ. ಒಬ್ಬನ ಕರ್ಕೊಂಬರ್ರಿ ಸಾಕು ನೋಡೋಣ. ನಾನು ಯಾಕೆ ಅಂತಂದರೆ ಅವರು ನಿಮಗೆ ಕೆಟ್ಟದ್ದು ಕೊಡ್ತಾರೆ ಅಂತ ಅವರು ನಾನು ಮಾನದಂಡ ಇಟ್ಕೊಂಡು ಹೇಳಲ್ಲ. ನಿಮಗೇನು ಬೇಕಪ್ಪ, ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿ ತೆಗಿಬೇಕು, ಇದೇ ನಾನು ನಿಮಗೆ ಎಜುಕೇಷನ್ ಮಾಡ್ತಾ ಇರೋದು. ಇದನ್ನು ನಮ್ಮ ಕೃಷಿ ಇಲಾಖೆ ಸಂಜೀವಿನಿ ಅಂತ ಒಂದು ತಂಡ ಐತೆ. ಅವರು ಈ ರೀತಿ ಮಾಡ್ತಾರಿಲ್ಲ ನಂಗೆ ಗೊತ್ತಿಲ್ಲ, ಮಾಡ್ಬೋದು. ಬಟ್ ನಾನೇ ಗ್ರೇಟ್ ಅಂತ ಹೇಳಲ್ಲ. ಬಟ್ ನಾನೇನಪ್ಪ ನನ್ನ ಕೈಲಿಂದ ಎಷ್ಟು ಸೊಸೈಟಿಗೆ ಏನು ಕಲ್ಸೋಕ್ಕಾಗುತ್ತೋ, ಏನು ಹೇಳೋಕ್ಕಾಗ್ತದೋ ಅಷ್ಟು ಹೇಳ್ತೀನಿ ಅಷ್ಟೇ. ನಾನು ಹೇಳ್ತೀನಲ್ಲ ಯಾವಾಗಲೂ, ನಾನು ಚೆನ್ನಾಗಿರ್ಬೇಕು, ನನ್ನ ಜೊತೆಗಿದ್ದರೂ ಚೆನ್ನಾಗಿರ್ಬೇಕು. ಬಟ್ ಆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಾಕ್ತೀನಲ್ಲ, ಫಾರಿನ್ ರೈತರೆಲ್ಲ ನನಗೆ ತುಂಬ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಕೇಳ್ತಿರ್ತಾರೆ ಹೌ ಟು ಜಿಂಜರ್ ಪ್ರೊಡಕ್ಷನ್, ವಾಟ್ ಈಸ್ ದ ಟೆಕ್ನಾಲಜಿ, ಸೋಯಿಂಗ್ ಟು ಅಪ್ ಟು ಹಾರ್ವೆಸ್ಟಿಂಗ್, ಹಿಂಗೆಲ್ಲ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿರ್ತಾರೆ. ಅವರಿಗೋಸ್ಕರ ಹಾಕ್ತೀನಿ. ಬಟ್ ಒಂದು ಖುಷಿ ಇದೆ ನನಗೆ, ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥರಾಗಲಿ, ಫೇಸ್ಬುಕ್ ನೋಡ್ತಾ ಇರ್ತಕ್ಕಂಥರಾಗಲಿ, ಈ ನಮ್ಮ ಇಂಡಿಯಾದಲ್ಲಿ ಎಷ್ಟೇ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಲಿ, ಫಾರಿನರ್ ರೈತರಿಗೆ ಅವರಿಗೆ ಕಾಂಟ್ಯಾಕ್ಟ್ ಇರೋದು ತುಂಬ ಕಡಿಮೆ. ಅವರು ನಂಗೆ ಅದೊಂದು ಖುಷಿ ಇದೆ ಇಡೀ ವರ್ಲ್ಡಲ್ಲಿ. ಅದಕ್ಕೆ ನನ್ನ ಬ್ಲಾಗಲ್ಲಿ ವರ್ಲ್ಡ್ ಕನೆಕ್ಟಿಂಗ್ ಪ್ಲಾಂಟ್ ಹೆಲ್ಸ್ ಅಂತ ಹಾಕಿದ್ದೀನಿ. ಕನೆಕ್ಟಿಂಗ್ ವರ್ಲ್ಡ್ ಪ್ಲಾಂಟ್ ಹೆಲ್ತ್ ಅಂತ ನಂದು ಟ್ಯಾಗ್ಲೈನ್ ಹಾಕಿದ್ದೀನಿ. ಅದ್ರ ಉದ್ದೇಶನ ಅದಾಗಿತ್ತು, ನನಗೆ ಇಡೀ ವರ್ಲ್ಡಿಗೆ ನಾನು ರೀಚ್ ಆಗಬೇಕು ಅನ್ನೋದು. ಅದಾಗಿದೆ, ಬೆರಳೆಣಿಕೆ ಅಷ್ಟು ಆದರೂ ಆಗಿದೆ, ನನಗೆ ಏನು ತೊಂದರೆ ಇಲ್ಲ. ಅದೊಂದು ಖುಷಿ ಐತೆ. ಬಟ್ ಒಂದು ಏನು ಬೇಜಾರಾಗ್ತೈತೆ ಅಂದರೆ, ಇವೆಲ್ಲ ಎಜುಕೇಷನ್ನು ಕಲಿತಕ್ಕಂಥದ್ದು ಹಾಕಿದ್ರು ಕೆಲವು ಜನಗಳು ಅದನ್ನು ನೋಡೋದೇ ಇಲ್ಲ. ಬೇರೆ ಬೇರೆ ವೀಡಿಯೋಗಳನ್ನ ಅಷ್ಟೇ ನೋಡ್ತಾರೆ. ಬಟ್ ಆಮೇಲೆ ಸಮಾಧಾನ ಮಾಡ್ಕೊಂತಾರೆ, ನೋಡೋರು ಯಾರು ಕೃಷಿ ಮಾಡಲ್ಲ, ಆಮೇಲೆ ನನ್ನ ವೀಡಿಯೋಗಳು ನೋಡ್ತಕ್ಕಂಥವ್ರು ನೋಡ್ತಾರೆ ಅಂತ. ಅದೊಂದು ಸಮಾಧಾನ ಅಷ್ಟೇ. ಅದು ಕರೆಕ್ಟ್. ಅದು ನೋಡೋರು ಎಲ್ಲರೂ ಕೃಷಿ ಮಾಡೋಕ್ಕಾಗಲ್ಲ, ಏನೋ ಒಂದು ಹವ್ಯಾಸಕ್ಕೆ ನೋಡ್ತಾರೆ. ಇನ್ನೊಂದಿನ ಆಯ್ತಪ್ಪ ಸರ್ ಅಂದರೆ, ಅವ್ರದ್ದೆಲ್ಲ ಅವ್ರಿಗೆಲ್ಲ ತಂದು ಸ್ಟಾಕ್ ಇಟ್ಟೋದ್ರು. ಮತ್ತೆ ಅದನ್ನ ಯಾವ್ದು ಹಾಕ್ಬೇಕು, ಯಾವ್ದು ಬಿಡ್ಬೇಕು ಕೇಳುವಾಗ್ಲೂ ಇಲ್ಲ ಆಮೇಲೆ ಮಾಡ್ತೀನಿ ಫೋನು, ಆಮೇಲೆ ಇದು ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಅದು ರೋಗ ಹರಡ್ಕೊಂಡಿರ್ತಿತ್ತು. ಅವ್ರು ಹೇಳೋ ವರ್ಷದಲ್ಲಿ ಅದು ಮತ್ತೆ ಇದಾಯ್ತು. ಇಲ್ಲ ಆದರೆ ಮಂಜುನಾಥ್ ಸರ್ ಆದರೆ ಎನಿ ಟೈಮ್ ಫೋನ್ ಮಾಡಿ ಯಾವಾಗಾದ್ರು ಮಾಡಿದ್ರು ಇಲ್ಲ ಇದು ಹಂಗಾಗೈತೆ, ಒಂದು ಫೋಟೋ ಕಳಿಸಿ ಸಾಕು, ಅದನ್ನು ಏನು ಸಜೆಷನ್ ಐತೆ ಮಾರನೇ ದಿವಸನೇ ಅದು ಕ್ಲಿಯರ್ ಆಗಿದೆ ಸರ್. ಅದು ಭಾಳ ಬೇಜಾರ ಸರ್ ನಮ್ಗೆ ಹೋದ ವರ್ಷ ಮಾತ್ರ. ಆಮೇಲೆ ಇನ್ನೊಂದು ರೈತ ಬಾಂಧವ್ರಿಗೆ ಏನು ಹೇಳ್ತೈತೆ, ನೀವು ಭಾಳ ಜನ ನನಗೆ ಫೋನ್ ಮಾಡಿ ಕರಿತಾ ಇರ್ತೀರಿ, ನಮ್ಮ ತೋಟಕ್ಕೆ ವಿಸಿಟ್ ಮಾಡಿರಿ, ನಮ್ಮ ಶುಂಠಿ ವಿಸಿಟ್ ಮಾಡಿರಿ ಅಂತ. ಹೌದು, ನಾನು ಅಂಗಡಿಯಲ್ಲಿ ಕೂತ್ಕೊಂಡ್ರೆ ನಂಗೆ ಗೊತ್ತಾಗಲ್ಲ, ಫೀಲ್ಡಿಗೆ ಬಂದರೆ ಏನಂತ ಗೊತ್ತಾಗ್ತದೆ. ನಾನು ಕಲಿತು ನಾನು ಅರ್ಥ ಮಾಡ್ಕೊಂಡು ಅದಕ್ಕೆ ಏನು ಔಷಧಿ ಕೊಡಬೇಕು, ಗೊಬ್ಬರ ಕೊಡಬೇಕು, ನಿಮಗೆ ಹೆಂಗೆ ನಿರ್ವಹಣೆ ಮಾಡೋಕ್ಕೆ ಹೇಳ್ಬೇಕಂತ ಕಲಿಯೋಕ್ಕೋಸ್ಕರ ಫೀಲ್ಡಿಗೆ ಬರಬೇಕು. ನಾನು ಗ್ಯಾರಂಟಿ ಹೇಳ್ತೀನಿ, 90% ನನಗೆ ಫೋಟೋ ತೆಗೆದು ಹಾಕಿದರೆ ಸಾಕು. ಫೋಟೋ ನೋಡಿದರೆ
ಇದಕ್ಕೆ ನೀವು ಏನೇನು ಗೊಬ್ಬರ ಹಾಕಿದ್ರಿ, ಏನು ಔಷಧಿ ಹೊಡೆದ್ರಿ, ಎಲೆ ಹೇಳ್ತದ ಕಣ್ರಿ, ಎಲೆ ಇದೆಯಲ್ಲ ಇವೆಲ್ಲ ಜೀವಂತವಾಗಿ ಇರ್ತಕ್ಕಂಥದ್ದು ಇದೇ ಫೀಲ್ಡ್ ಹಾಕಿರೋದ್ರಿಂದ ನಾನು ಹೇಳ್ತದೆ ನೋಡಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸಾವಯವ ಗೊಬ್ಬರಗಳನ್ನೇ ಹೆಚ್ಚಾಗಿ ಬಳಸ್ತಾ ಇದ್ರೆ ಇದು ಕಾರ್ಬನ್ ಜಾಸ್ತಿ ಇರ್ತದೆ, ಇದ್ರ ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತದೆ, ಇದು ಹಚ್ಚ ಹಸಿರು ಕಲರ್ ಇರ್ತದೆ, ಅದರಿಂದ ನಂಗೆ ಈಸಿ ಐಡೆಂಟಿಫಿಕೇಶನ್ ಆಗುತ್ತೆ ಇದು ಸಾವಯವ ಗೊಬ್ಬರ ಇದರಿಂದ. ಮತ್ತು ನೀವು ಫೋಟೋ ತೆಗೆದು ಹಾಕಿದ್ರೆ ಮಣ್ಣಿನ ಸ್ಟ್ರಕ್ಚರ್ ಎಲ್ಲ ಬಂದ್ಬಿಡ್ತದೆ, ಅವಾಗೂ ಗೊತ್ತಾಗ್ತದೆ. ನಾವು ಒಟ್ಟಾರೆ ಏನು ಹೇಳ್ತೀನಂದರೆ, ನೀವು ನನಗೆ ವೇಟ್ ಮಾಡಬೇಡಿ, ಫೋಟೋ ಹಾಕಿ. ನಾನು ಅಂದರೆ ಇನ್ನೊಂದು ಏನಪ್ಪ ಅಂದರೆ, ಮಾಹಿತಿ ಕೇಳೋಕ್ಕೋಸ್ಕರ ನೀವು ನನಗೆ ಫೋಟೋ ಹಾಕಿ ಕೇಳೋದು ತಪ್ಪೇನಲ್ಲ. ಬಟ್ ನನಗೆ ಮೊದಲ ಆದ್ಯತೆ ನೋಡಿ, ನಾನು ನಂಬ್ಕೊಂಡಿದ್ದಾರೆ ಇವರು ನನ್ನ ಮೊದಲ ಆದ್ಯತೆ. ನೀವು ಮಾಹಿತಿ ಕೇಳೋರು ಸೆಕೆಂಡ್ ಪ್ಲೇಸಲ್ಲಿ ನಾನು ನೋಡೋಕ್ಕೆ ಸಾಧ್ಯ. ಯಾಕಂದರೆ ಇವರು ನನ್ನನ್ನೇ ಡಿಪೆಂಡ್ ಆಗಿರ್ತಾರೆ, ನನ್ನ ಹತ್ರನೇ ಔಷಧಿ ತಗೊಳ್ತಾರೆ, ಗೊಬ್ಬರ ತಗೊಳ್ತಾರೆ, ಎವ್ರಿಥಿಂಗ್ ಆಲ್ ಡಿಪೆಂಡಿಂಗ್ ಆಸ್ ಮೀ. ಸೊ ದಟ್ಸ್ ವೈ ಅದರಿಂದ ನನಗೇನಾಗ್ತದೆ ಅಂತ ಅಂದರೆ, ಈ ಫೋಟೋ ಕೇಳಿ ಹಾಕರಿಗೆ ಮಾಹಿತಿ ಹೇಳೋದು ತುಂಬ ಸ್ವಲ್ಪ ಕಷ್ಟ ಆಗ್ಬೋದು. ಫ್ರೀ ಇದ್ದಾಗ ಹೇಳ್ತೀನಿ, ಇಲ್ಲ ಅಂತಲ್ಲ. ಮಾಹಿತಿ ಕೇಳೋರು ವಿಡಿಯೋ ನೋಡಿ, ವಿಡಿಯೋದಲ್ಲೇ ಸುಮಾರಷ್ಟು ಇರ್ತವೆ. ಒಂದು ವಿಡಿಯೋ ನೋಡಬೇಡಿ. ನನಗೆ ತಿಳಿದ ಮಟ್ಟಿಗೆ ಒಂದು 300 ಚಿಲ್ಲರೆ ವಿಡಿಯೋಗಳು ಮಾಡಾಕಿದ್ದೀನಿ ನಾನು. ಒಂದು ವಿಡಿಯೋದಲ್ಲಿ ಒಂದು ಕಲಿತಕ್ಕಂಥದ್ದು ಇದ್ದೇ ಇರ್ತತೆ. ಹಾಗಾಗಿ ನೋಡಿ, ನಾನು ಅದಕ್ಕೆ ಹೇಳ್ತೀನಿ. ನನಗೆ ಫೇಸ್ಬುಕ್ಕಲ್ಲಿ ಒಂದು ಸರಿ ಕೇಳಿದರು, ಏನಂದರೆ ನಿಮ್ಮ ಬ್ಲಾಗ್ ನೋಡಿದರೆ ತುಂಬ ಖುಷಿ ಆಗ್ತದೆ, ಬೇರೆಯವ್ರು ನೋಡಿದರೆ ಅದು ಅಷ್ಟು ಅನಿಸಲ್ಲ, ನಿಮ್ಮ ಆಂಬಿಷನ್ ಏನಂತ ಕೇಳಿದರು. ನಾನು ಹೇಳಿದೆ, ಟ್ರೈನ್ ಟು ಎಜುಕೇಟ್ ಆಲ್ ದ ವರ್ಲ್ಡ್ ಪೀಪಲ್ ಅಂತ ಹೇಳಿದೆ ನಾನು. ಅಂದರೆ ಈ ರೈತರನ್ನು ಪ್ರಪಂಚದಲ್ಲಿ ಎಲ್ಲರೇ ಇರಲಿ ಅವ್ರು ಟ್ರೈನ್ ಅಪ್ ಮಾಡಬೇಕು, ಎಜುಕೇಷನ್ ಸಿಗಬೇಕು ಅವರಿಗೆ. ಭಾಳಷ್ಟು ಜನ ಅನ್ಕೊಂತೀರಿ ಏನಂತ ಅಂದರೆ, ನಮ್ಮ ದೇಶದ ಅಷ್ಟೇ ಪರಿಸ್ಥಿತಿನ ಅಂತ ಇಲ್ಲ. ಸೌತ್ ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು, ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ಏಷ್ಯಾ ಕಂಟ್ರೀಸ್ ಆಗಿರ್ಬೋದು, ಈ ರೈತರೆಲ್ಲ ಪಪ್ಪಾಯ ಶುಂಠಿಗೆ ಹೆಚ್ಚಾಗಿ ರೆಮಿಡಿ ಕೇಳ್ತಿರ್ತಾರೆ. ಅಲ್ಲಿ ಪೀಪಲ್ ಎಜುಕೇಷನ್ ಪರಿಸ್ಥಿತಿನೂ ಹಿಂಗೆ ಐತೆ. ನಮ್ಮ ದೇಶದ ಹೆಂಗೆ ಐತಲ್ಲ ಹಿಂಗೆ ಇರೋದು. ಅವ್ರಿಗೆ ನಾನು ಟೆಕ್ನಿಕಲ್ ಬರೆದಾಕಿದ್ರೆ ಅರ್ಥನೇ ಆಗಲ್ಲ. ಆದರೆ ಈಗ ನೋಡಿ, ನಮ್ಮಲ್ಲಿ ಏನಾಗಿರ್ತದೆ ಅಂತ ಅಂದರೆ, ಒಂದು ಬಾಟ್ಲ್ ಮೇಲೆ ಐರನ್ನು 2% ಅಷ್ಟೇ ಇಲ್ಲಿ ರೆಕಮೆಂಡ್ ಮಾಡಿರ್ತಾರೆ. ಯಾಕೆ ಅಂತ ಅಂದರೆ, ಇಲ್ಲಿ ಫಿಸಿಕಲ್ ಭೌಗೋಳಿಕ ಅಂಶಗಳನ್ನು ಗಮನಿಸ್ಬಿಟ್ಟು ಈ ಮಣ್ಣಿಗೆ ಇಷ್ಟು ಕೊಟ್ಟರೆ ಸಾಕು ಅಂತ ಬರೆದಿರ್ತಾರೆ. ಅದೇ ರೀತಿ ಅವ್ರ ದೇಶದಲ್ಲಿ 2-3% ಮಾಡಿರ್ಬೋದು, ಇಲ್ಲ 1% ಕಡಿಮೆ ಮಾಡಿರೋದು. ಆದರೆ ಕಂಟೆಂಟ್ ಅದು ಇದ್ದೇ ಇರ್ತದೆ ಇಡೀ ವರ್ಲ್ಡಲ್ಲಿ, ಎಲ್ಲೇ ಹೋದ್ರೂ. ಅದು ಅವ್ರಿಗೆ ವರದಾನ. ಅಂದರೆ ಈ ರೀತಿ ಕಾಂಟ್ಯಾಕ್ಟ್ ಎಲ್ಲ ಕಡೆ ಇರ್ತದೆ. ಕಲಿಯೋದೇ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಥೆರಿಟಿಕಲ್ ನಾಲೆಡ್ಜ್ ಬಾಯಿಂದ ಬಾಯಿಗೆ ಹೇಳೋದು ಅದು ಯಾರಾದರೂ ಮಾಡ್ತಾರೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಯಾವುದೋ ಒಂದು ತಗೊಬಂದು ಹೊಡೆಯೋದು, ಅಥವಾ ರೈಟ್ ತಗೊಬಂದು ಹೊಡಿತಾರೆ, ಅದು ಪ್ರಾಕ್ಟಿಕಲ್ ನಾಲೆಡ್ಜು. ಅದೇ ಕರೆಕ್ಟಾಗಿ ಹೊಡೆದೀನಿ ನಾನು, ಅದಕ್ಕೆ ಅದೇ ಬೇಕು, ಅಷ್ಟೇ ಡೋಸೇಜ್ ಬೇಕು. ಇದು ಅಪ್ಲಿಕೇಶನ್ ನಾಲೆಡ್ಜು. ಒಂದು 100 ಜನ ತಗೊಂಡ್ರೆ ಒಂದು 5 ಜನರಿಗೆ ಇರ್ತದೆ. ಯಾಕೆ ಅಂದರೆ ಅವರವರ ಕೆಲಸದಲ್ಲಿ ಅವರೇ ಶ್ರೇಷ್ಠ. ನನ್ನ ಕೆಲಸದಲ್ಲಿ ನಾನು ಶ್ರೇಷ್ಠ. ನಂಗೆ ಯಾವುದೋ ಇಲಾಖೆದು ಒಂದು ಯಾವ್ಯಾವ ಯೋಜನೆಗಳು ಬರ್ತವೆ, ಏನು ಬರ್ತವೆ ನಂಗೇನ್ರಿ ಗೊತ್ತಾಗ್ತೈತೆ. ಬೆಳಕರಿದ್ರೆ ನಾನು ಇದ್ರಾಗಿರೋನು, ಇದನ್ನು ಕೇಳಪ್ಪ, ಯಾರ್ದಾರ ಹತ್ರ ಕೇಳಿದ್ರೆ ಹೇಳ್ತೀನಿ ನಾನು. ಹಾಗೆ ಅವ್ರವ್ರ ಕಾಯಕದಲ್ಲಿ ಅವ್ರವ್ರ ಶ್ರೇಷ್ಠ. ಸೊ ಇಷ್ಟು ಮಾತಾಡ್ತಾ ಭಾಳ ಲೆಂತಿಗಾಯಿತು, ಆದರೂ ಪರವಾಗಿಲ್ಲ. ನಾನು ನಿಮಗೋಸ್ಕರ ಈ ಟೈಮಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ನಂದು ಬಿಜಿ ಶೆಡ್ಯೂಲ್ ಬಿಟ್ಕೊಂಡು ನೀವು ಎಷ್ಟು ಕರಿತಾ ಇದ್ರು, ಇಂಥವ್ರ ಕರಿಯರ್ ಭಾಳ ಜನ ಇದ್ದರು. ಬಟ್ ಆನ್ಲೈನಲ್ಲಿ ನೋಡ್ತಕ್ಕಂಥವರಿಗೆ ಒಂದು ಎಜುಕೇಷನ್ ಸಿಗಲಿ ಅನ್ನೋದಕ್ಕೆ ಫ್ರೀ ಮಾಡ್ಕೊಂಡು ಬಂದು ಹಾಕಿದ್ದೀನಿ. ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಆಗ್ರಾ ಟ್ರೇಡರ್ಸ್. ಆಗ್ರಾ ಸರ್ ನಮಸ್ಕಾರ. ಗಾಡ್ ಬ್ಲೆಸ್ ಯು, ಚೆನ್ನಾಗಿ ಬೆಳಿ. ಓಕೆ, ಥ್ಯಾಂಕ್ ಯು.